ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟ್ರೆಸ್ಟ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆಗಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು 4 ಯೂನಿಟ್ ಇರುತ್ತೆ. ಆ 2ನೇ ಯೂನಿಟಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಸಬ್ ಟಾಪಿಕ್ ಬರುತ್ತೆ. ಆ ಸೀರೀಸಲ್ಲಿ ನಾನು ಇವತ್ತು 18ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು DHO ಈಕ್ವೇಷನ್ ಅಂತ ಕರಿತೀವಿ, ವಿಚ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್, ಥಿಯರಿ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತಲೂ ಕರೀತಾರೆ. 3 ಜನ ಸೈಂಟಿಸ್ಟು ಸೇರಿ ಮಾಡಿರೋದು, ಡಿಬೈ, ಹಕಲ್ ಅಂಡ್ ಆನ್ಸಾಗರ್ ಅಂತ. ಸೊ ಅದಕ್ಕೆ ಇದನ್ನು ಡಿಬೈನ್ ಹಕಲ್ ಥಿಯರಿ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತಲೂ ಕರೀತಾರೆ, ಅಥವಾ DHO ಈಕ್ವೇಷನ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಲಿಮಿಟೇಷನ್ಸ್ ಆಫ್ ಅರೇನಿಯಸ್ ಥಿಯರಿ, ಬಿಕಾಸ್ ನಾನು ಡೈರೆಕ್ಟಾಗಿ ಡಿಬಲ್ ಹಕಲ್ ಥಿಯರಿ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಮುಂಚೆ ಇರುವಂಥದ್ದು ಥಿಯರಿ ಅರೇನಿಯಸ್ ಥಿಯರಿ. ಅರೇನಿಯಸ್ ಥಿಯರಿ ಏನು ಹೇಳುತ್ತೆ ಅಂದರೆ ಡಿಸೋಸಿಯೇಷನ್ ಆಫ್ ಎಲೆಕ್ಟ್ರೋಲೈಟ್ಸ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ಹೇಳ್ತಾ ಹೋಗುತ್ತೆ. ಬಟ್ ಅದಕ್ಕೆ ತಂದೆ ಆದಂಥ ಲಿಮಿಟೇಷನ್ಸ್ ಇದೆ. ಆ ಥಿಯರಿ ಯಾವುದ್ರ ಮೇಲೆ ಬೇಸ್ಡ್ ಆಗಿದೆ ಅಂದರೆ ಆಸ್ಟ್ರಾಯ್ಡ್ ಲಾ ಮೇಲೆ ಅರೇನಿಯಸ್ ಥಿಯರಿ ಬಂದಿರೋದು. ಸೊ ಆಸ್ಟ್ರಾಯ್ಡ್ ಥಿಯರಿ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದಿ ವೀಕ್ ಎಲೆಕ್ಟ್ರೋಲೈಟ್ ಬಟ್ ಫೇಲ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಹಾಗಾಗಿ ಅರೇನಿಯಸ್ ಥಿಯರಿನೂ ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ಆಗುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಅಪ್ಲೈ ಆಗಲ್ಲ. The degree of dissociation is calculated from the conductivity measurement, differ for a strong electrolyte determined from the colligative properties of the measurement. ಈಗ ಡಿಗ್ರಿ ಆಫ್ ಡಿಸೋಸಿಯೇಷನ್ನು ಅರೇನಿಯಸ್ ಥಿಯರಿ ಪ್ರಕಾರ ನಾವು ಆಸ್ಟ್ರಾಯ್ಡ್ ಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆವಾಗ ವೀಕ್ ಎಲೆಕ್ಟ್ರೋಲೈಟ್ಗೆ ಮತ್ತು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಕಂಪೇರ್ ಮಾಡಿದಾಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನಿತ್ತಲ್ಲ ಅದನ್ನು ಬೇರೆ ಮೆಥಡ್ಸಿಂದ ಅಂದರೆ ಕಾಲಿಗೇಟಿವ್ ಪ್ರಾಪರ್ಟಿ ಮೆಜರ್ಮೆಂಟ್ಸ್ ಮಾಡಿದಾಗ ಅಂದರೆ ಏನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗಿರಬೇಕು, ವೆದರ್ ಐ ಡೂ ಇಟ್ ಬೈ ಎನಿ ಮೆಥಡ್ ಇಟ್ ಶುಡ್ ಬಿ ಕಾನ್ಸ್ಟೆಂಟ್, ಸೇಮ್ ಇರಬೇಕು ಅದು. ಆದರೆ ಏನಾಗ್ತಿದೆ, ಕಂಡಕ್ಟಿವಿಟಿ ಮೆಜರ್ಮೆಂಟ್ಸಲ್ಲಿ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತಾ ಇದೆ, ಕಾಲಿಗೇಟಿವ್ ಪ್ರಾಪರ್ಟಿ ಮೆಜರ್ಮೆಂಟಲ್ಲಿ ಮಾಡಿದಾಗ ಇನ್ನೊಂದು ವ್ಯಾಲ್ಯೂ ಬರ್ತಾ ಇದೆ. ಸೊ 2 ವ್ಯಾಲ್ಯೂ ಸೇಮ್ ಆಗಬೇಕಾಗಿತ್ತು. ಹಾಗಿದ್ದ ವೀಕ್ ಎಲೆಕ್ಟ್ರೋಲೈಟ್ಸ್ಗೆ 2 ಒಂದೇ ಆಗ್ತಾ ಇದೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಮಾತ್ರ ಏನಾಗ್ತಿತ್ತು, ಬೇರೆ ಬೇರೆ ಆಗ್ತಿತ್ತು. ಇಟ್ ವಾಸ್ ಅ ಲಿಮಿಟೇಷನ್ಸ್ ಆಫ್ ಅರೇನಿಯಸ್ ಥಿಯರಿ. ವೈ ಇಟ್ ಇಸ್ ಹ್ಯಾಪ್ನಿಂಗ್, ಅರೇನಿಯಸ್ ಥಿಯರಿನಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಇರಲಿಲ್ಲ. ಸಾಲ್ವೆಂಟ್ ಮೀಡಿಯಮ್, ದಟ್ ಈಸ್ aqueous medium, is not necessary requirement for the dissociation since the molten electrolytes also conduct electricity. For example, ನೀವು ಅರೇನಿಯಸ್ ಥಿಯರಿ ತೊಗೊಂಡ್ರೆ ಅಲ್ಲೇನಾಗುತ್ತೆ ಅಂದರೆ ರೋಲ್ ಆಫ್ ಸಾಲ್ವೆಂಟ್ ಬಗ್ಗೆ ಯಾವುದೇ ರೀತಿ ಅವರು ಏನೂ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸೊ ಸಾಲ್ವೆಂಟ್ ಮೀಡಿಯಮ್ ಇರಬೇಕಾ ಬೇಡವಾ, ಇದ್ದರೆ ಡಿಸೊಲ್ಯೂಷನ್ಗೆ ಅಥವಾ ಡಿಸೋಸಿಯೇಷನ್ ಆಗೋದಕ್ಕೆ ಅದು ಬೇಕಾ ಬೇಡವಾ, ಅದು ಯಾಕೆ ಅಂದರೆ ಅದು ಇದ್ರೂ ನನಗೆ ವ್ಯಾಲ್ಯೂ ಬರಬೇಕು, ಇಲ್ಲದೇನೂ ವ್ಯಾಲ್ಯೂ ಬರಬೇಕು. ಯಾಕೆಂದರೆ ಮೋಲ್ಟನ್ ಎಲೆಕ್ಟ್ರೋಲೈಟ್ಸ್ ಏನಂತೆ ಕಂಡಕ್ಟ್ಸ್ ಕರೆಂಟ್ನ ಈವನ್ ಮೀಡಿಯಮ್ ಇಲ್ಲದಿಲ್ಲೂ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅರೇನಿಯಸ್ ಥಿಯರಿ assumes the independent existence of ion but fails to account for the facts which influence the mobility of ions. ಸೊ ಅರೇನಿಯಸ್ ಥಿಯರಿ ಏನು ಅಸ್ಯೂಮ್ಸ್ ದಟ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್ ಇದೆ, ಆದರೆ ಅದನ್ನು ವಿಚ್ ಇನ್ಫ್ಲೂಯೆನ್ಸ್ ದಿ ಮೊಬಿಲಿಟಿ ಆಫ್ ಅಯಾನ್ಸ್ ಹೇಗಾಗುತ್ತೆ ಅನ್ನೋದಕ್ಕೆ ಅದು ಫೇಲ್ಯೂರ್ ಆಗುತ್ತೆ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಅರೇನಿಯಸ್ ಥಿಯರಿ. ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೆ ವಿ ಹ್ಯಾವ್ ಎ ಥಿಯರಿ ಆ್ಯಂಡ್ ದಟ್ ಥಿಯರಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡಬಲ್ ಹಕಲ್ ಥಿಯರಿ ಅಂತ ಹೇಳ್ತೀವಿ. ಸೊ ಇದನ್ನು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ, ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಅರೇನಿಯಸ್ ಥಿಯರಿ ಅಂತ. ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ಅಪ್ಲೈ ಆಗುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಅಪ್ಲೈ ಆಗಲ್ಲ. ಡಿಗ್ರಿ ಆಫ್ ಡಿಸೋಸಿಯೇಷನ್ನು ಬೇರೆ ಬೇರೆ ಮೆಥಡ್ ಮಾಡಿದಾಗ ಬೇರೆ ಆಯಿತು. ಸಾಲ್ವೆಂಟ್ ಮೀಡಿಯಮು ಅದರದ್ದು ಇಂಪಾರ್ಟೆನ್ಸು ಹೇಳಿಲ್ಲ. ಎಕ್ಸಿಸ್ಟೆನ್ಸ್ ಆಫ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್ ಇದೆ ಅಂತ ಹೇಳಿದ್ರು, ಆದರೆ ಮೊಬಿಲಿಟಿ ಆಫ್ ಅಯಾನ್ಸ್ಗೆ ರಿಲೇಟ್ ಮಾಡೋದಕ್ಕೆ ಅವು ಫೇಲ್ ಆಯಿತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಎಷ್ಟೊಂದು ಜನ ಅದನ್ನು ಸೇರಿ ಏನು ಮಾಡಿದ್ರು, ದೆ ಮೇಡ್ ಅನ್ ಅಟೆಂಪ್ಟ್ ಟು ಇಂಪ್ರೂವ್ ದಿ ಅರೇನಿಯಸ್ ಥಿಯರಿನ ಹೆಂಗಾರು ಮಾಡಿ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸೊ ಸಾಲ್ವೆಂಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ಸಾಲ್ವೆಂಟ್ನ ನಾನು ತೊಗೋಬೋದು ಅಂತ. ಸೊ ಹಾಗಾಗಿ ಏನು ಮಾಡಿದ್ವಿ, ಡಿಬೆ ಹಕಲ್ ಥಿಯರಿ ಬರುತ್ತೆ. ಈ ಡಿಬೆ ಹಕಲ್ ಥಿಯರಿ ಏನು ಹೇಳುತ್ತೆ ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇಸ್ ಎ ಒನ್ ವಿಚ್ ಅಂಡರ್ಗೋಸ್ ಕಂಪ್ಲೀಟ್ ಅಯನೈಸೇಷನ್ ಇನ್ ಆಲ್ ಡೈಲ್ಯೂಷನ್, ಈವನ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್, ಆಫ್ ಡೈಲ್ಯೂಷನ್ ಆಗಿರ್ಬೋದು, ಎಲ್ಲ ಡೈಲ್ಯೂಷನಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸು ಫಾಸ್ಟಾಗಿ ಆಗುತ್ತೆ. The increase in conductance with all dilution is due to increase in mobility of ions. ಸೊ ಕಂಡಕ್ಟೆನ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಡೈಲ್ಯೂಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಕಂಡಕ್ಟೆನ್ಸ್ ಏನಾಗ್ತಾ ಹೋಯಿತು, ಜಾಸ್ತಿ ಆಗ್ತಾ ಹೋಗೋಯಿತು. ಯಾಕೆ ಅಂದರೆ ಡೈಲ್ಯೂಷನ್ ಜಾಸ್ತಿ ಆದಂಗೆ ಮೊಬಿಲಿಟಿ ಆಫ್ ಅಯಾನ್ಸು ಜಾಸ್ತಿ ಆಗ್ತಾ ಇತ್ತು. ಆದರೆ ಮೊಬಿಲಿಟಿ ಆಫ್ ಅಯಾನ್ಸು ಜಾಸ್ತಿ ಆಗ್ತಾ ಇತ್ತು, ಆದರೆ ಡಿಗ್ರಿ ಆಫ್ ಅಯೋನೈಸೇಷನು ರಿಮೈನ್ಸ್ ಸೇಮ್ ಇರ್ತಿತ್ತು. ಓಕೆ,
Next, the ratio of lambda c by lambda infinity, that is infinite equivalent conductance or molar conductance divided by equivalent conductance or molar conductance at infinite dilution gives a degree of dissociation for a weak electrolyte, but it was not for the strong electrolyte, but it gives the conductivity ratio. So these are the observation made by the ಡಿಬೈ ಆ್ಯಂಡ್ ಹಕಲ್. ಸೊ ಅವ್ರೇನು ಮಾಡಿದ್ರು, ಸೊ ಈ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಕೊಂಡು ವೈ ಕಾಂಟ್ ಬಿ ಮೇಡ್ ಎ ಥಿಯರಿ ಆ್ಯಂಡ್ ದಟ್ ಥಿಯರಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎ ಥಿಯರಿ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಕರೀತಾರೆ, ಇಲ್ಲ ಅಂತಂದರೆ ಡಿಬೈ ಹಕಲ್ ಥಿಯರಿ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗ್ತಿತ್ತು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಒಂಥರ ಬಿಹೇವ್ ಮಾಡ್ತಿತ್ತು, ವೀಕ್ ಎಲೆಕ್ಟ್ರೋಲೈಟು ಒಂಥರ ಬಿಹೇವ್ ಮಾಡ್ತಿತ್ತು. ಸೊ ಅವಕ್ಕೆ ಅದನ್ನು ಏನು ಮಾಡಬೇಕು, ಎರಡೂ ಒಂದೇ ಥರ ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಥಡ್ ಮಾಡಿಕೊಂಡು ನನಗೆ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಥವಾ ಮೊಲಾರ್ ಕಂಡಕ್ಟೆನ್ಸು ಕ್ಯಾಲ್ಕುಲೇಷನ್ ಮಾಡಿದ್ರೆ ಐದರ್ ಅಟ್ ಎನಿ ಡೈಲ್ಯೂಷನ್ ವೀಕ್ ಎಲೆಕ್ಟ್ರೋಲೈಟ್ ಆಗಿರ್ಬೋದು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿರ್ಬೋದು. ಸೊ ನನಗೆ ಒಂದು ಥಿಯರಿ ಬೇಕು ವಿಚ್ ಎಕ್ಸ್ಪ್ಲೇನ್ಸ್ ಎವ್ರಿಥಿಂಗ್. ಅಥವಾ ಯಾಕೆ ವೇರಿ ಆಗ್ತಾ ಇದೆ ಅಂತ ನನಗೆ ತಿಳ್ಕೊಬೇಕಾಗಿತ್ತು. ದಟ್ಸ್ ವೈ ವಿ ಹ್ಯಾವ್ ಎ ಥಿಯರಿ, ದಟ್ ಥಿಯರಿ ಇಸ್ ಕಾಲ್ಡ್ ಅಸ್ ಥಿಯರಿ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಥವಾ ಡಿಬೈ ಹಕಲ್ ಥಿಯರಿ ಅಂತ ಅದನ್ನು ಹೇಳ್ತಾರೆ. ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, molar conductance in aqueous solution increases upon dilution, but there will be decrease in mobility of ions. This is an observation made by ಡುಬೆ ಆ್ಯಂಡ್ ಹಕಲ್. ಇನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಏನಾಗುತ್ತೆ, ಮೊಲಾರ್ ಕಂಡಕ್ಟೆನ್ಸ್ aqueous ಸೊಲ್ಯೂಷನಲ್ಲಿ ಮಾಡಿದಾಗ ಡೈಲ್ಯೂಷನ್ ಜಾಸ್ತಿ ಆದಂಗೆ ಏನಾಗ್ತಿತ್ತು, ಮೊಬಿಲಿಟಿ ಆಫ್ ಅಯಾನ್ಸು ಡಿಕ್ರೀಸ್ ಆಗ್ತಿತ್ತು. ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಏನಾಗಬೇಕಾಗಿತ್ತು, ಇನ್ಕ್ರೀಸ್ ಆಗಬೇಕಾಗಿತ್ತು, ಆದರೆ ಡಿಕ್ರೀಸ್ ಆಗ್ತಿತ್ತು. ದ ಡಿಕ್ರೀಸ್ ಇನ್ ಮೊಬಿಲಿಟಿ ಇಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಇಂಟರ್ ಅಯಾನಿಕ್ ಫೋರ್ಸಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಟೂ ಎಫೆಕ್ಟ್ಸ್. ಸೊ ದೇ ಆರ್ ನಾಟ್ ಕನ್ಸಿಡರಿಂಗ್ ಟೂ ಪ್ಯಾರಾಮೀಟರ್. ಆ ಪ್ಯಾರಾಮೀಟರ್ ಮೇಲೆ ಎಕ್ಸ್ಪ್ಲೈನ್ ಮಾಡಿದಾಗ ವೈ ದೇರ್ ಇಸ್ ಅ ಡಿಕ್ರೀಸ್ ಇನ್ ಮೊಬಿಲಿಟಿ ಆಫ್ ಅಯಾನ್ಸ್ ಅಂತ ನನಗೆ ಗೊತ್ತಾಗುತ್ತೆ. ಆ ಎರಡು ಪ್ಯಾರಾಮೀಟರ್ಸ್ ಯಾವುದು ಅಂದರೆ, ಒಂದು ಅಸಿಮೆಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ ಅಥವಾ ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಎಲೆಕ್ಟ್ರೋಫೋರೆಟಿಕ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಆ್ಯಕ್ಚುಲಿ ಅಬ್ಸರ್ವೇಷನ್ ಒಂಥರ, ಎಕ್ಸ್ಪೆಕ್ಟೇಷನ್ ಒಂಥರ ಇತ್ತು. ಸೊ ಯಾಕೆ ಆಗಿರ್ಬೋದು ಅಂತ ಅವ್ರೇನು ಮಾಡಿದ್ರು, ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿ ಎಫೆಕ್ಟ್ ಆಫ್ ಸಾಲ್ವೆಂಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಮ್ಗೆ ಏನಾಗ್ತಿದೆ, ಈಚ್ ಅಯಾನ್ in a solution at a definite concentration is surrounded by a atmospheric of oppositely charged ions. ಅಂದರೆ ಈಗೇನು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇದೆ, ಅದೇನಾಗಿದೆ, ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ಗೆ ಅಲ್ಲಿ ಸುತ್ತ ಇರುತ್ತೆ ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಈಚ್ ಆಫ್ ದೆಮ್ ದೇ ಸ್ಟಾರ್ಟ್ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ದಿಸ್ ಡಿಸ್ಟರ್ಬ್ಸ್ ದಿ symmetry and ion near the electrode experience the backward pull from the more number of oppositely charged ions behind it. ಸೊ ನಾವೀಗ ಏನು ಹೇಳಬೇಕು ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಮೊಬಿಲಿಟಿ ಆಫ್ ಅಯಾನ್ಸು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ, ಒಂದು ಅಸಿಮೆಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ ಅಂದರೆ, ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ನಿಮ್ಮ ಸಾಲ್ವೆಂಟ್ ಏನಿರುತ್ತಲ್ಲ ಸಾಲ್ವೇಷನ್ ಆಗಿರುತ್ತೆ, ಸಿಮೆಟ್ರಿಕಲಿ ಚಾರ್ಜ್ಡ್ ಆಗಿರುತ್ತೆ. ಮಧ್ಯದಲ್ಲಿ ಪಾಸಿಟಿವ್ ಇತ್ತು ಅಂದರೆ ಸುತ್ತಲೂ ನೆಗೆಟಿವ್ ಇರುತ್ತೆ, ಅಥವಾ ಮಧ್ಯದಲ್ಲಿ ನೆಗೆಟಿವ್ ಇತ್ತು ಅಂದರೆ ಸುತ್ತಲೂ ಪಾಸಿಟಿವ್ ಚಾರ್ಜ್ ಇರುತ್ತೆ. ಪರ್ಫೆಕ್ಟ್ ಸಿಮೆಟ್ರಿ ಇರುತ್ತೆ. ಸೊ ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ ಎರಡು ಎಲೆಕ್ಟ್ರೋಡ್ಸ್ ಇರುತ್ತೆ, ಆ್ಯನೋಡ್ ಇರುತ್ತೆ, ಕ್ಯಾಥೋಡ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ದ ಸ್ಟಾರ್ಟ್ ಮೂವಿಂಗ್. ಸೊ ಮೂವ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ, ಸಿಮೆಟ್ರಿ ಏನಾಗ್ತಾ ಹೋಗುತ್ತೆ, ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಸಿಮೆಟ್ರಿ ಡಿಸ್ಟ್ರಾಯ್ ಆಯಿತು ಅಂತಂದರೆ ಆವಾಗ ನಮಗೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಅಥವಾ ಸೆಂಟ್ರಲ್ ಪಾಸಿಟಿವ್ ಅಯಾನ್ಗೆ ಅಪ್ಲೈ ಮಾಡಿದ್ವಿ ಅಂತ ಇಟ್ಕೊಂಡು, ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಎಲ್ಲ ಕ್ಯಾಥೋಡ್ ಕಡೆಗೆ ಮೂವ್ ಆಗುತ್ತೆ. ದ ಅಯಾನಿಕ್ ಅಟ್ಮಾಸ್ಫಿಯರ್ ವಿಲ್ ಮೂವ್ ಟುವರ್ಡ್ಸ್ ದಿ ಆ್ಯನೋಡ್. ಅವಾಗ ಆ ಥರ ಚಿತ್ರದಲ್ಲಿ ತೋರಿಸ್ದಂಗೆ, ಫಾರ್ ಎಕ್ಸಾಂಪಲ್ ನೋಡಿ, ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತದೆ, ಸ್ಪೆರಿಕಲ್ ಸಿಮೆಟ್ರಿ ಇರುತ್ತೆ, ಮಧ್ಯದಲ್ಲಿ ಪಾಸಿಟಿವ್ಲಿ ಚಾರ್ಜ್ ಇದೆ, ಸುತ್ತ ನೆಗೆಟಿವ್ ಚಾರ್ಜ್ ಇದೆ. ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇದೆ ಅಂದರೆ, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ ಅಸಿಮೆಟ್ರಿಕ್ ಡಿಸ್ಪೋಸಲ್ ಆಫ್ ಸಿಮೆಟ್ರಿ ಆಫ್ಟರ್ ದಿ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಡಿಕ್ರೀಸಸ್ ದಿ ಕಂಡಕ್ಟಿವಿಟಿ. ಸೊ ಯಾವ ಕಡೆಗಿರುತ್ತೋ ಆ ಕಡೆಗೆ ಅವೇನು ಮಾಡ್ತವೆ, ಮೂವ್ ಆಗೋಕ್ಕೆ ಆಗ್ತವೆ. ಸೊ ದಿಸ್ ಎಫೆಕ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅಸಿಮೆಟ್ರಿಕ್ ಎಫೆಕ್ಟ್. ಎಲೆಕ್ಟ್ರೋಫೋರೆಟಿಕ್ ಎಫೆಕ್ಟ್ನ ತಗೊಂಡ್ರೆ ಇದೇನು ಅಂದರೆ, ಈಚ್ ಅಯಾನ್ ಇನ್ ಸೊಲ್ಯೂಷನ್ ಇಸ್ ಹೈಡ್ರೇಟೆಡ್. ವೆನ್ ಅಯಾನ್ ಮೂವ್ಸ್ ಟುವರ್ಡ್ಸ್ ದಿ ಎಲೆಕ್ಟ್ರೋಡ್, ಇಟ್ ಹ್ಯಾಸ್ ಟು ಕ್ಯಾರಿ ವಾಟರ್ ಮಾಲಿಕ್ಯೂಲ್ಸ್ ಬೌಂಡ್ ಟು ಇಟ್. ಈಗ ಏನಾಗ್ತಿದೆ, ಎಲೆಕ್ಟ್ರೋಲಿಸಿಸ್ ಆಗ್ತಾ ಇದೆ. ಸೊ ನಮ್ಗೆ ಏನಾಗ್ತಾ ಇದೆ, ಕರೆಂಟ್ ಪಾಸ್ ಮಾಡಿದ ತಕ್ಷಣ ಏನಾಗ್ತಾ ಇದೆ, ಅಯಾನ್ ಮೂವ್ ಆಗುತ್ತೆ. ಮೂವ್ ಆಗ್ತಾ ಇದ್ದಾಗ ಏನಾಗುತ್ತೆ, ಅದ್ರ ಜೊತೆಲಿರುವಂಥ ವಾಟರ್ ಮಾಲಿಕ್ಯೂಲ್ಸ್ ಅನ್ನು ಏನು ಮಾಡಬೇಕಾಗುತ್ತೆ, ಸಾಲ್ವೆಂಟ್ ಆಗಿರೋದಕ್ಕೋಸ್ಕರ ಆ ಸಾಲ್ವೆಂಟು ಏನು ಮಾಡಬೇಕಾಗತ್ತೆ, ಅದು ತೊಗೊಳ್ಬೇಕಾಗುತ್ತೆ. ನಾವು ಸಾಲ್ವೆಂಟ್ನ ಜನರಲಿ ವಾಟರ್ ಅಂತ ತೊಗೊಳ್ತೀವಿ, ಹಂಗಾದ್ರೆ ವಾಟರ್ ಮಾಲಿಕ್ಯೂಲ್ಸ್ ಅದ್ರ ಜೊತೆಗೆ ಅದು ತೊಗೊಂಡು ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ವೆನ್ ಎನ್ ಅಯಾನ್ ಅಟ್ ದಿ ಸೆಂಟರ್ ಮೂವ್ಸ್ ಇನ್ ಒನ್ ಡೈರೆಕ್ಷನ್ ಅಲಾಂಗ್ ವಿತ್ ವಾಟರ್ ಮಾಲಿಕ್ಯೂಲ್, ಇಟ್ ಹ್ಯಾಸ್ ಟು ಮೇಕ್ ಥ್ರೂ ದ ವಾಟರ್ ಮಾಲಿಕ್ಯೂಲ್ಸ್ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ದಿಸ್ ರೆಡ್ಯೂಸಸ್ ದಿ ಮೊಬಿಲಿಟಿ. ಇಲ್ಲಿ ಏನಾಗ್ತಾ ಇದೆ, ಮೊಬಿಲಿಟಿ ಯಾಕೆ ಡಿಕ್ರೀಸ್ ಆಗ್ತಿದೆ ಅಂತ ನಾವು ಇವಾಗ ಯೋಚನೆ ಮಾಡಬೇಕು. ಫ್ರಾಕ್ಷನಲ್ ಡ್ರ್ಯಾಗ್ ಆಫ್ ದಿ ಸಾಲ್ವೆಂಟ್ ಆನ್ ಮೊಬಿಲಿಟಿ ಆಫ್ ಅಯಾನ್ ಕಾಸಸ್ ದ ಡಿಕ್ರೀಸ್ ಇನ್ ಕಂಡಕ್ಟೆನ್ಸ್ ಆಫ್ ದಿ ಅಯಾನ್ಸ್ ಡ್ಯೂ ಟು ದಿ ಸಾಲ್ವೇಷನ್ ಟು ಸ್ವಿಮ್ ಅಗೇನ್ಸ್ಟ್ ದಿ ಅಪ್ಲೈಡ್ ಫೀಲ್ಡ್.
ಸೊ ಈಗ ಏನಾಗ್ತಿದೆ, ಅಪ್ಲೈಡ್ ಫೀಲ್ಡ್ ಅಪ್ಲೈ ಮಾಡ್ತಾ ಇದ್ವಿ. ನಾಟ್ ಓನ್ಲಿ ದ ಅಯಾನ್ಸ್ ಆರ್ ಮೂವಿಂಗ್, ದ ವಾಟರ್ ಮಾಲಿಕ್ಯೂಲ್ಸ್ ವಿಚ್ ಇಸ್ ಸರೌಂಡೆಡ್ ಬೈ ದಟ್ ಅಯಾನ್ ಆಲ್ಸೋ ಹ್ಯಾಸ್ ಟು ಮೂವ್. ಸೊ ದೇರ್ ವಿಲ್ ಬಿ ಅಪೋಸಿಷನ್ ಆಗ್ತಾ ಇದೆ, ಅವೆರಡರ ಮಧ್ಯೆ ಏನಾಗ್ತಾ ಇದೆ, ದೇರ್ ಇಸ್ ಎ tug of war between those two. So these ions has to swim against the applied field ಥ್ರೂ ಸಾಲ್ವೇಷನ್ ಆಗಬೇಕು. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೋರೆಟಿಕ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ರೆಡ್ಯೂಸಸ್ ದಿ ಮೊಬಿಲಿಟಿ ಆಫ್ ಅಯಾನ್ಸ್. ಬಿಕಾಸ್ ಆಫ್ 2 ರೀಸನ್ಸ್ ಏನಾಗುತ್ತೆ ಅಂತಂದರೆ, ಅಲ್ಲಿ ಏನಾಗುತ್ತೆ, ವೀಕ್ ಎಲೆಕ್ಟ್ರೋಲೈಟ್ಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಅಥವಾ ಅದು ಮೊಬಿಲಿಟಿ ಆಫ್ ಅಯಾನ್ಸು ಕರೆಕ್ಟಾಗಿ ನನಗೆ ಪಿಕ್ಚರ್ ಸಿಕ್ಕಲ್ಲ. ಸೊ ವೆನ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆರ್ ಮೋಲಾರ್ ಕಂಡಕ್ಟೆನ್ಸ್ ಬೈ 2 different ಮೆಥಡ್ಸ್, ಬಿಕಾಸ್ ಆಫ್ ದಿ ಕಂಡಕ್ಟಿವಿಟಿ ಮೀಟರ್, ನಮ್ಮ ಕಂಡಕ್ಟಿವಿಟಿ ಬ್ರಿಡ್ಜ್ ಅಥವಾ ಕಂಡಕ್ಟಿವಿಟಿ ಯೂಸಿಂಗ್ ಎಲೆಕ್ಟ್ರೋಫೋರೆಸಿಸ್ ಎಫೆಕ್ಟು ಅಥವಾ ಆಸ್ಮೋಟಿಕ್ ಎಫೆಕ್ಟ್ ಇಂದ ಏನಾಗುತ್ತೆ ಅಂದರೆ ದೆರ್ ವಿಲ್ ಬಿ ಎ ಚೇಂಜ್, ಆ್ಯಂಡ್ ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ ಆಸ್ಕರ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಇನ್ಫೈನೈಟ್ okay, equivalent conductance is equal to equivalent conductance at infinite dilution minus A plus B lambda m naught square root of C anta. So this is known as Dubai-Haskell equation, DHO equation anta karitare. This equation apply only for the very dilute solution, not for other solution. Idinu 2 marks keltare. Given expression for DHO expression anta keltare, explain the terms in mole in it anta keltare. So this equation is called as Dubai-Haskell reaction. Molar conductance is equal to molar conductance at infinite dilution minus A plus B molar conductance at infinite dilution multiplied by that root of C anta helti. Where A and B are called as constant, which depends on many parameters like temperature, charge on the ion, dielectric constant, viscosity of the solvent, dielectric constant of the solvent, ಇದ್ರ ಮೇಲೆಲ್ಲನೂ ಡಿಪೆಂಡ್ ಆಗಿರುತ್ತೆ. ವೇರ್ ಎ ಇಸ್ ಗಿವನ್ ಬೈ 8.24 dt ಸ್ಕ್ವೇರ್ ರೂಟ್ ಆಫ್ dt n ಅಂತ ಹೇಳ್ತೀವಿ, ಈಟಾ ಅಂತ ಹೇಳ್ತಾರೆ. ಅದು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಸೊ ಅದು ವಿಸ್ಕಾಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸಾಲ್ವೆಂಟ್ ನಾನು ಕಂಡುಹಿಡ್ಕೋಬೇಕಾಗುತ್ತೆ. ಡಿ ಇಸ್ ಕಾಲ್ಡ್ ಆಸ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಟಿ ಇಸ್ ದ ಟೆಂಪರೇಚರ್ ಎಕ್ಸ್ಪ್ರೆಸ್ಡ್ ಇನ್ ಕೆಲ್ವಿನ್, ಆ್ಯಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ದುಬೈನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಆಮೇಲೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಇದೆ, ಸಿ ಇಸ್ ದಿ ಕಾನ್ಸಂಟ್ರೇಷನ್ ಇನ್ ಮೋಲ್ ಪರ್ ಲೀಟರ್. ಸೊ ಅಗೇನ್ ಬಿ ಇಸ್ ಈಕ್ವಲ್ ಟು 8.2 × 10⁵ dt ಟು ದಿ ಪವರ್ ಆಫ್ ಹಾಫ್. ಸೊ ಎ ಆ್ಯಂಡ್ ಬಿನ ನನಗೆ ಏನಾಗಬೇಕು, ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದರಿಂದ ನಾನು ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ಕಂಡಕ್ಟೆನ್ಸ್. ಓಕೆ, ಈಗ ವೆರಿಫಿಕೇಶನ್ ಮಾಡೋಣ, DHO ಈಕ್ವೇಷನಿಂದ ನನಗೆ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ. ಸೊ ಅದನ್ನು ಮಾಡೋದಕ್ಕೆ ನಾವೇನು ಮಾಡ್ತೀನಿ ಅಂತಂದರೆ, ವೆನ್ ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್ ಅಗೇನೆಸ್ಟ್ ಸ್ಕ್ವೇರ್ ರೂಟ್ ಆಫ್ ದಿ ಕಾನ್ಸಂಟ್ರೇಷನ್ ವರ್ಸಸ್ ಮೋಲಾರ್ ಕಂಡಕ್ಟೆನ್ಸ್, ಅವೆರಡನ್ನ ಪ್ಲಾಟ್ ಮಾಡಿದಾಗ ನನಗೆ ಗ್ರಾಫು ಈ ಥರ ಬರ್ತಾ ಹೋಗುತ್ತೆ, ಸ್ಟ್ರೈಟ್ ಲೈನ್ ಬರ್ತಾ ಹೋಗುತ್ತೆ. ಸೊ ಈಗ ಏನಾಗುತ್ತೆ, ದ ವೇರಿಯೇಷನ್ ಆಫ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ವರ್ಸಸ್ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ಗಿವ್ಸ್ ಎ ಸ್ಟ್ರೈಟ್ ಲೈನ್ನ ಕೊಡಬೇಕು. ದಿಸ್ ಸ್ಟ್ರೈಟ್ ಲೈನ್ ವೆನ್ ಎಕ್ಸ್ಟೆಂಡೆಡ್ ಟುವರ್ಡ್ಸ್ ದಿ ಎಕ್ಸ್ ಆಕ್ಸಿಸ್ ವಿಚ್ ಇಂಟರ್ಪ್ರಿಟ್ಸ್ ದ ವೈ ಆಕ್ಸಿಸ್ ಅಟ್ ಎ ಪಾಯಿಂಟ್, ದಟ್ ಆಕ್ಸಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅಂತ ಹೇಳ್ತೀವಿ. ಸೊ ಈಗ ಯಾವುದೋ ಒಂದು ಸ್ಟ್ರೈಟ್ ಲೈನ್ ನನಗೆ ಈಗ ಏನಾಗ್ತಾ ಇದೆ, ಮೋಲಾರ್ ಕಂಡಕ್ಟೆನ್ಸು ಸ್ಕ್ವೇರ್ ರೂಟ್ ಆಫ್ ಸಿನ ಪ್ಲಾಟ್ ಮಾಡ್ತಾ ಇದೆ. ಪ್ಲಾಟ್ ಮಾಡಿದಾಗ ಏನಾಗುತ್ತೆ, ನನಗೆ ಸ್ಟ್ರೈಟ್ ಲೈನ್ ಬರಬೇಕು. ಆ ಸ್ಟ್ರೈಟ್ ಲೈನ್ನ ನಾನು ಎಕ್ಸ್ಟ್ರಾಪೊಲೇಟ್ ಮಾಡಿದ್ರೆ ಅದೇನಾಗುತ್ತೆ, ಎಕ್ಸ್ ಆಕ್ಸಿಸ್ಗೆ ಟಚ್ ಆಗುತ್ತೆ. ಕಾನ್ಸಂಟ್ರೇಷನ್ ಡೈಲ್ಯೂಷನ್ ಮಾಡ್ತಾ ಹೋದಾಗೆ ಇಟ್ ಟಚಸ್ ದಿ 0, ಎಕ್ಸ್ ಆಕ್ಸಿಸ್ನ ಅದು ಎಕ್ಸ್ಟ್ರಾಪೊಲೇಟ್ನ ಮಾಡುತ್ತೆ. ವಿತ್ ಅ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ the molar conductivity increases due to increase in the degree of dissociation. This increases the number of ions. At low concentration, the molar conductivity of a weak electrolyte increases rapidly. As a result, when you plot lambda m versus square root of c, you obtained a curve which is parallel to y-axis. Weak electrolyte ಗೆ ತಗೊಂಡ್ರೆ, ಈಗ acetic acid ನ ತಗೊಂಡ್ರೆ ಆಕ್ಚುಲಿ ಅದು ಸ್ಟ್ರೈಟ್ ಲೈನ್ ಬರೋದಲ್ಲ, ಏನಾಗ್ತಾ ಇದೆ, ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಕರ್ವ್. ಸ್ಟ್ರೈಟ್ ಲೈನ್ ಬರೋದು ಬದಲು ಕರ್ವ್ ಬರ್ತಿದೆ. Therefore, equivalent conductance of a weak electrolyte cannot be obtained by using this particular method. ಸೊ ಹಾಗಾದರೆ ಲಿಮಿಟೇಷನ್ಸ್ ಏನು ಇದ್ರದ್ದು? ಲಿಮಿಟೇಷನ್ ಏನು ಅಂದರೆ, ಇಫ್ ದ ಈಕ್ವೇಷನ್ ಅಪ್ರೋಚಸ್ ದಿ infinite dilution, square root c is almost will become 0. Therefore, equivalent conductance at infinite dilution is exactly equal to the molar conductance. ಸೊ ಅವಾಗ ಏನಾಗುತ್ತೆ ಅಂದರೆ, ನನಗೆ ಕರೆಕ್ಟಾಗಿ ವ್ಯಾಲ್ಯೂಸು ಬರ್ತಾ ಹೋಗಲ್ಲ. ಸೊ ವೀಕ್ ಎಲೆಕ್ಟ್ರೋಲೈಟ್ಗೆ ಇದು ಆನ್ಸರ್ ಮಾಡೋಕ್ಕಾಗಲ್ಲ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಮಾತ್ರ ಅದು ಆನ್ಸರ್ ಮಾಡ್ತಾ ಹೋಗುತ್ತೆ. ಸೊ ಅದೇ ಥರ ಈಕ್ವಿವೆಲೆಂಟ್ ಎಲೆಕ್ಟ್ರೋಲೈಟ್ಸ್ನ ತೊಗೊಂಡ್ರೆ ಇಟ್ ವಿಲ್ ಬಿ ಲೀನಿಯರ್ ಅಪ್ ಟು 0.02 ಮೋಲಾರ್. ಅದಾದಮೇಲೆ ಅದು ಇಟ್ ವಿಲ್ ಬಿಕಮ್ ಎ ಕರ್ವ್. Therefore, this is applicable only to dilute solution. At higher concentration, deviations are observed.